ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಉಕ್ಲಿ ಗ್ರಾಮದ ಒಬ್ಬರು ಪ್ರಗತಿಪರ ರೈತರು ಹಾಗೂ ಅವರ ಜೀವನ ಶೈಲಿ ಮತ್ತು ಅವರು ಕೃಷಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಕೆಲಸದ ಬಗ್ಗೆ ಇವತ್ತು ನಾವು ಈ ಜ್ಞಾನ ಲಹರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಜ್ಜರಿಗೆ ಸ್ವಾಗತ. ಅಜ್ಜರಿ, ತಮ್ಮ ಹೆಸರು ಮತ್ತು ತಮ್ಮ ಊರ ಆಮೇಲೆ ತಮ್ಮ ವೃತ್ತಿ ಬಗ್ಗೆ ಒಂದು ಸ್ವಲ್ಪ ನಮ್ಮ ಜ್ಞಾನಲಹರಿ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಭೀಮಪ್ಪ ನಮ್ಮ ತಂದೆಯವ್ರು ನಿಂಗಪ್ಪ ಹಾವೇರಿ ಓದಿರ್ತಾರೆ. ಮುಕ್ಲಿ ತಾಲೂಕು ಬಾಗೇವಾಡಿ, ಜಿಲ್ಲಾ ಬಿಜಾಪುರ. ನಾ ಕೃಷಿ ವಿದ್ಯೆ ಏನೋ ಯೂಸ್ ಮಾಡಂಗಿಲ್ಲ ಅಂದ್ರೆ ಮಾಡ್ತೀನಿ ಎಲ್ಲ. ಬಿತ್ತುಣಿಕೆ ಮಾಡ್ತೀನಿ, ಏನು ಅಗಿ ತಯಾರು ಮಾಡ್ತೀನಿ. 4 ಮೇಲೆ ಎಣ್ಣೆ ಹೊಡಿತೀನಿ, ದ್ರಾಕ್ಷಿ ಕಟ್ ಮಾಡ್ತೀನಿ. ಏನು ಬೇಕಾದ್ರೆ ಕೆಲಸ ಮಾಡ್ತೀನಿ. ಬರಂಗಿಲ್ಲ ನಾನು ಎಲ್ಲ ಮಾಡ್ತೀನಿ. ನಿಮ್ಮ ಈಗ ನಿಮ್ಗೆ ವಯಸ್ಸು ಎಷ್ಟು ರಜ? ಈಗ ನಮ್ಮ 1944ನೇ ಇಸ್ವಿಯಾಗ ಹುಟ್ಟಿವ್ ನಾವು. ಸ್ವತಂತ್ರ ಸಿಗೋಕಿನ ಪೂರ್ವದಾಗ ಸ್ವಲ್ಪ ಗುರ್ತಿತ್ತು, ತಿಳಿತಿತ್ತು. ಸ್ವತಂತ್ರ ಹೋರಾಟ ಮಾಡೋದು ತಿಳಿತಿತ್ತು. ಸ್ವಲ್ಪ 8 ಮಂದಿ ಗುಂಪಾಗಿ ಹೋಗ್ತೀವಿ ತಿಳಿತಿತ್ತು ನನಗೆ. ಅವಾಗಿಂದ ಹಿಡಿದು ನೀವು ನಿಮ್ಮ ಈ ಕೃಷಿ ವೃತ್ತಿ ಇದನ್ನ ಚಜ್ಜಿ ಕಂಟ್ರೋಲ್ ಮಾಡ್ತಿದ್ರು. ರೂಪಾಯಿ ಸರಿ ಚಜ್ಜಿ ಕೊಡ್ತಿದ್ರು ಕಂಟ್ರೋಲ್. ಅದು ಗುರ್ತ ನಮ್ಗೆಲ್ಲ. ಆಮೇಲೆ ಈಗ ನಿಮಗೆ ವಯಸ್ಸು ಎಷ್ಟು? ಒಂದು 81 ಚಜ್ಜಿ ನಡೆದ್ರು. ಈಗ 81 ವಯಸ್ಸಲ್ಲಿನೂ ನೀವಿನ್ನು ಚಸ್ಮಾ ಹಾಕಾಕತ್ತಿಲ್ಲ? ಇಲ್ಲ, ಚಸ್ಮಾ ಇಲ್ಲ. ಹಲ್ಲು ಬಂದೋಬಸ್ತ್ ರೊಟ್ಟಿ 3 ಹೊತ್ತು ರೊಟ್ಟಿ ಊಟ ಮಾಡ್ತೀನಿ. ನಿಮ್ಮ ಈ ಜೀವನ ಶೈಲಿ ಬಗ್ಗೆ ಈಗ ಆಲ್ರೆಡಿ ಈಗಿರ್ತಕ್ಕಂಥ ರೈತರು ಅದಾರ, ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ, ಈಗಿರ್ತಕ್ಕಂಥ ರೈತರನ್ನು ನೋಡ್ತಾ ಇದ್ದೀವಿ. ಈಗ ನಿಮ್ಮ ಜೀವನ ಶೈಲಿ ನೀವು ಹೆಂಗ್ ರೂಪಿಸ್ಕೊಂಡ್ರಿ? ಈ ತರ ಸದೃಢವಾಗಿ ನೀವು ಕೆಲಸ ಮಾಡ್ತೀರಿ, ನಾನು ಹೊಲಕ್ಕೆ ಹೋಗಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ. ಏನ್ ಕೆಲಸ ಅಂದ್ರೆ ನಾವೊಂದು ಚಹಾ ಕುಡಿಯಂಗಿಲ್ಲ, ಬಿಡಿಸೋದಂಗಿಲ್ಲ, ಸುಮಾರು ಚಟ ಯಾವ್ದು ಮಾಡಾರ. ಮುಂಜಾನೆ ಜಳಕ ಮಾಡೋದು ನಸಕ 3 ಗಂಟೆಗೆ ಹೇಳ್ತೀನಿ. ನಾನು ಒಕ್ಕತ್ತ ಮಾಡಾಗಾದ್ರು ಮುಂಜಾನೆ ನಸಕದಾಗ 3-3:30ಗೆ ಗಳಕ್ಕೆ ಹೋಗ್ತಿದ್ರ. ಎದ್ದು 3 ಗಳಕ್ಕೆ ಹೋಗಿ 7 ಗಂಟೆಗೆ ಮತ್ತೆ ಮನೆಗೆ ಹೋಗಿ ಬರ್ತಿದ್ರ. 7 ಗಂಟೆಗೆ ಬಂದೆ ಜಳಕ ಮಾಡಿ ಊಟ ಮಾಡೋದು. ಈ ಮನೆಯಾಗಿದ್ದಪ್ಪ ನಮ್ಮ ಮುಂಜಾನೆ ನಸಕ 4 ಗಂಟೆಗೆ ಹೇಳ್ತೀನಿ. 4-5-5:30 ಜಳಕ ಮಾಡ್ತೀನಿ. ಜಳಕ ಊಟ ಬೇಕು. ಊಟ ಮಾಡಿ ಮತ್ತೆ ಏನು ತಗೋದ್ರ ಮತ್ತೆ 1 ಗಂಟೆ ಮತ್ತೆ ಊಟಬೇಕು. ಮತ್ತೆ ಸಂಜೆ 6ಕ್ಕೆ ಊಟಬೇಕು, 7ಕ್ಕೆ ಮಾಡ್ಕೊಂಡ್ಬಿಡ್ತೀನಿ. ಕೆಲಸ ಬೇಕು, ದಿನ ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕೆ ಹೋಗ್ಲಿಕ್ಕೆ ಏನು ಊಟ ಹೋಗೋದ್ರ ಏನು ಹೋಗೋದ್ರ. ದಿವಸ ಎಷ್ಟು ತಾಸು ಕೆಲಸ ಮಾಡ್ತೀರಿ? ದಿವಸ 8 ತಾಸು ಮಿಕ್ ಮಾಡ್ತೀನ. 8 ತಾಸು ಮಿಕ್ ಕೆಲಸ ಮಾಡ್ತೀನಿ. ನಾನು ಏನದ ಮತ್ತೇನು ಇರ್ತಿರ್ಲಕ್ಕ, ಕದುರು ತಿದ್ದೀನಿ, ಶೇಂಗಾ ತಿದ್ದೀನಿ, ಆಯ್ತಪ್ಪ. ಈಗ ಗುಗ್ರಿ ತಿದ್ದೀನಿ, ಕೊಬ್ಬರಿ ತಿದ್ದೀನಿ, ಬೆಲ್ಲ ತಿದ್ದೀನಿ. ಇದು ಬೇಕೇ ನನಗೆ. ದಿನ ಒಂದು ಕೊಯ್ಗಿದ್ದ ಕಡ್ಲಿ ಕೊಟ್ಟು ಗುಗ್ರಿ ಹಾಕಿ ಕೊಡ್ತಾರೆ ಬೇಕಂದ್ರೆ. ಆಯ್ತಪ್ಪ, ಮುಂಜಾನೆ ತಿಂದ್ರೆ 2-3 ರೊಟ್ಟಿ ಒಂದು ಮುಟ್ಟಿಗೆ ಮಾಡಿ ಕೊಡ್ತಾರೆ. ಶಿಸ್ತಾಗಿ ಎಣ್ಣೆ ಹಾಕಿ ಬವಿ ಹಾಕಿ ಒಂದು ಮುಟ್ಟಿಗೆ ಮಾಡಿಕೊಟ್ರೆ ಅದು ತಿಂದ ಮುಗಿದಾಗ. ಇದು ಅನ್ನ ತಿನ್ನೋದಿಲ್ಲ, ತಿನ್ನೋದಿಲ್ಲ, ಏನೂ ತಿನ್ನೋದಿಲ್ಲ. ತಿಂದ್ರೆ ಗುಗ್ರಿ, ಶೇಂಗಾ, ಬೆಲ್ಲ, ಚಜ್ಜಕ, ಚಪಾತಿ ಇದೇ ಹೊಡ್ತೀನಿ. ಜೇನು ತಿನ್ನಂಗಿಲ್ಲ. ಒಟ್ಟು ಅನ್ನ ಮಟ್ಟ 65 ರೂಪಾಯಿ 1 ಕಿಲೋ ಅಕ್ಕಿ ತಂದಿಟ್ಟು ಮನ್ಯಾಗ. ಒಟ್ಟೆ ಮುಟ್ಟಂಗಿಲ್ಲ. ಅವ್ರು 60 ತಿಂತಾರ. ಮತ್ತೆ ಈಗ ನೀವು ಕೃಷಿಯಲ್ಲಿ ಏನೇನು ಕೆಲಸ ಮಾಡ್ತೀರಿ? ನೀವು ಕೃಷಿ ಅಂದ್ರೆ ಈ ತೊಗರಿ ಬಗ್ಗೆ ರೀ. ತೊಗರಿ ಅಂದ್ರೆ ನೀವು ಕೃಷಿಯಲ್ಲಿ ಈಗ ಬಿತ್ತನೆ ಆಗಿರ್ಬೋದು, ಎಡಿ ಹೊಡಿಯೋದಾಗಿರ್ಬೋದು. ಜೋಳ ಎಡಿ ಹೊಡಿತೇವೆ, ಹತ್ತಿಯಾಗಿ ಎಡಿ ಹೊಡಿತೇವೆ, ಕುಸುಬಿ ಕೊಯ್ತೇವೆ, ಕುಸುಬಿ ಎಣ್ಣೆ ಹೊಡಿತೀನಿ. ದ್ರಾಕ್ಷಿ ಹೊಡೆದ ದ್ರಾಕ್ಷಿ ಕರ್ಕೊಂಡು ಹೋಗ್ತಾರ. ಮಾಹಿತಿ ಮಾಡ್ಕೊ ಕರ್ಕೊಂಡು ಹೋಗ್ತಾರ. ಏನು ಮಾಹಿತಿ ತಪ್ಪಿ ಜೋಳ ಬಿತ್ತುಡಿಕೆ ಬಂದ್ರೆ ಹೆಂಗ್ ಬಿತ್ತುಡಿಕೆ ತೋರ್ಸಿ ಬರ್ತೀನಿ. ಜೋಳ ನಮ್ಮನ್ನ ಬಿತ್ತಬೇಕು, ಉಳ್ಳಾಗಡ್ಡಿ ನಮ್ಮನ್ನ ಬಿತ್ತಬೇಕು, ಎಲ್ಲ ಮಾಹಿತಿ ಹೇಳ್ಕೊಟ್ಟು ಬರ್ತೀನಿ. ಕರ್ಸ್ಕೋತಾರ. ಮತ್ತೆ ಈಗ ನೀವು ಇನ್ನೊಂದು ತೊಗರಿ ರಾಶಿ ಮಾಡು ದೊಡ್ಡ ಟ್ರ್ಯಾಕ್ಟರ್ ಬರ್ತಾವಲ್ಲ, ಮಷೀನ್, ಪಂಜಾಬ್ ಮಷೀನ್, ಅವು ಸುದಕ್ಕೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋತೀನಿ. ಅವಕ್ರಲ್ಲಿ ಏನೇನು ಯಾವ ತರ ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ ನೀವು? ಅದು ಇಲ್ಲಿಗೆ ಬಂದ್ರು ಅವ್ರಿಗೆ ಬಂದ್ರ ಹೊಲ ತೋರ್ಸುದು, ಹೊಲ ಸರ್ವೆ ಮಾಡುದು, ಹೊಲ ಇಷ್ಟೇ ಎಕರೆ ಹೇಳೋದು. ಕಾರ್ ಜೀಟ ಸಿಗ್ತಾರೆ, ರೌಂಡ್ ಹಾಕ್ತಿದ್ರೆ 8 ವರ್ಷ ಕಾರ್ ಜೀಟ್ ಹಾಕ್ತಿದ್ರೆ ಹೇಳ್ತಿದ್ದೆ. ಈ ಸೆಕ್ರೆ 10 ಎಕರೆ ಕಾರ್ ಜೀಟ್ ಮೇಲೆ ಎಕರೆ ಬಂದು ಹೇಳ್ತಿದ್ದೆ. ಹೊರಗೆ ಅವ್ರಿಗೆ ಸಾಕಾಗಿ ಮತ್ತೆ ವಯಸ್ಸು ಹೋಗ್ಯದ, ಮಾಡಬೇಡ ಮೊಬೈಲ್ ತೊಗೊಂಡು ಮೊಬೈಲ್ ಸೂಟಾರು. ಮೊಬೈಲ್ ಯಾರು ಇಸ್ಕೊಟ್ಟಾರ? ಮತ್ತೆ ಅವರು ನಮ್ಮ ಮಾಲಕ ಇಸ್ಕೊಟ್ಟಾರು, ಮಿಷನ್ದವ್ರು ಇಸ್ಕೊಟ್ಟಾರ. ಮತ್ತೆ ಒಂದೇ ತೊಗರಿ ದಾರಿಡ್ ಹೊಡೆಯಲ್ಲ, ತೊಗರೆ ಹೊಡಿತೀನಿ ಮಿಷನ್ದ. ತೊಗರೆ ಹೊಡಿ ತೊಗರಿ ಕತ್ತರಿಸ್ತೀನಿ. ದಾರಿಡ್ ಹತ್ತಿರ್ತದ ಬರೋದ್ರ ಮೆಟ್ಟ ಅನ್ನೋದ್ರ ತೊಗರೆ ಹೊಡಿತೀನಿ.
ಮಿಸಾದ್ರೆ ಕೊಡ್ತಾರ ಒಂದು ತಾಸು ಅವ್ರು ಊಟ ಕೂತಾಗ ಒಂದು ತಾಸು ಹೊಡಿತಿದಾರೆ. ಮತ್ತೆ ಈಗೆಲ್ಲ ಬಿತ್ತುದಾತು ಹರಗೋದು ಆಮೇಲೆ ಇದು ತೊಗರಿ ರಾಶಿ ಮಾಡೋದು ಇದನ್ನೆಲ್ಲ ನೀವು ಮಾಡ್ತೀರಿ. ಇದಲ್ದೇನೆ ಮತ್ತೆ ನೀವು ಸರ್ವೆ ಅದೊಂದು ಮಾಡ್ತೀವಿ ಅಂತ ಕೇಳಿದೆವು ನಾವು. ಅವ್ರು ಸರ್ವೆ ಮಾಡ್ತೀನಿ. ಸರ್ವೆ ಯಾವ ತರ ಹೆಂಗ್ ಮಾಡ್ತೀರಿ? ಅಂದ್ರೆ ಸಾಕ್ರಿ ಮಾಗ ಮಾಡ್ತೀನಿ, ಗುಂಟೆ ಇದ್ರೆ ಸಾಕ್ರಿ ಮಾಗ ಮಾಡ್ತೀನಿ, ಮೊಬೈಲ್ದಾಗ ಮಾಡ್ತೀನಿ. ಒಂದು 4 ಫೂಟ್ ಏನ್ ಮಾಡಿದ್ರ ಇವತ್ತು 200 ಫೂಟ್ 500 ಫೂಟ್ ಉದ್ದ 200 ಫೂಟ್ ಅಗಲ ಐತಂದ್ರ ಅವು ಕೂಡ್ಸುದು, ಅದನ್ನ 2 ಕೂಡ್ಸುದು, ಕೂಡಿಸಿ ಅದನ್ನ 1089 ಗುಣಾಕಾರ ಮಾಡೋದು. 1089 ಗುಣಾಕಾರ ಮಾಡಿದ್ರೆ ಅದನ್ನ ಬಾಯಿಲೆ ಗುಣಾಕಾರ ಮಾಡ್ಕೊಂಡು ಈ 500 ಫೂಟ 200 ಫೂಟ್ ಇದು ಗುಂಡ್ಲೆ ಮಾಡೋದು. ಗುಂಡ್ಲೆ ಮಾಡಿ ಎಷ್ಟು ಟ್ಯಾಂಕ್ ಬರ್ತದ ಅದು 1089 ಬಾಯಿಲೆ ಮಾಡ್ಬೇಕು. ಬಾಯಿಲೆ ಮಾಡಿ ಏಸು ಗುಂಟೆ ಹಾಕದ, ಏಸು ಗುಂಟೆ ಅಲ್ಲಿ 40 ಹೊಡ್ಕೊಂಡು ಮತ್ತೆ ಬಾಯಿಲೆ ಹೊಡೋದು, ಏಸು ಎಕರೆ ಹೇಳ್ತದ. ಅದೆಲ್ಲ ನೀವು ಮಾಡಿ ಕೊಡಾಕತ್ತೀರಿ. ಇಲ್ಲಿ ತನಕ ಎಷ್ಟು ರೈತರದ ನೀವು ಸರ್ವೆ ಮಾಡಿಕೊಟ್ಟಿರಿ ನಿಮ್ಮ ಅಂದಾಜು ಪ್ರಕಾರ? ಕಮ್ಮಿ ಒಂದು 2-3 ಸಾವಿರ ಎಕರೆ ಮ್ಯಾಗ ಮಾಡಿಕೊಟ್ಟಿನಿ. ಈಗ 3 ವರ್ಷ ಮ್ಯಾಗ ಐತಿ. ಈಗ ದಿನ ಸರ್ವೆ ಮಾಡಕ್ಕೆ ಹೋಗ್ತೇನೆ ಈಗ. ಆಮೇಲೆ ಇನ್ನೊಂದು, ಈಗ ನಿಮ್ ಇಟ್ಟು 80 ವಯಸ್ಸಲ್ಲಿನೂ ಕೂಡ ಈ ಯುವಕರಲ್ಲಿ ಏನ ನವ ಚೈತನ್ಯ ಇರ್ತದಲ್ಲ, ಅದೇ ನಾವು ನಿಮ್ಮಲ್ಲಿ ಕಾಣಕತ್ತೀವಿ. ಆದ್ರೂ ಈಗಿನ ಯುವಕರು ಯಾಕೆ ಮಾಡ್ತಾ ಇಲ್ಲ, ಅವರಲ್ಲಿ ಏನು ಸಮಸ್ಯೆ ಕಾಡ್ತಾ ಇದೆ, ಅವ್ರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ಕೊಡ್ತೀರಿ? ಅವರಿಂದ ನಿಮ್ಮಿಂದ ಒಂದು ಅಂದ್ರ ಅವ್ರು ಸರಿಯಾಗಿ ಮನ್ಯಾಗ ಊಟ ಮಾಡುದಿಲ್ಲ, ಚಹಾ ಕುಡಿತಾರ, ಸ್ಟಾರ್ ತಿಂತಾರ, ಗುಟ್ಕಾ ತಿಂತಾರ. ದಾರು ಕುಡ್ದೆ ನಾ ಸ್ಟಾರ್ ತಿಂತೆ, ತಂಬಾಕು ತಿಂತೆ, ಸುಣ್ಣ ತಿಂದ್ರೆ ಸರಿ ಉಳ್ಕೊಳ್ಳೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಮನ್ಯಾಗ ನೋಡು, ಮನ್ಯಾಗ ಹೆಣ್ಮಕ್ಳಿಗೆ ಅವರು ನಮ್ಮ ಗಾಂಡದವ್ರು ಊಟ ಮಾಡಂಗಿಲ್ಲ, ಬರೀ ಉಪ್ಪಿಟ್ಟು ಮಾಡೋದು, ಅದ್ರ ಮೇಲೆ ಒಂದು ಉಪ್ಪಿಟ್ಟು ತಿಂದು ಹೋಗ್ಬಿಡುತ್ತೆ ಅಂತ ಹೋಗ್ಬಿಡ್ತಾರ. ಈಗ ನಿಮ್ದು ಈಗ ಅಜ್ಜಿಯರ್ ಅದಾರ, ಈಗ ಅಜ್ಜಿಯರಿಗೂ ನಿಮಗೂ ವಯಸ್ಸು ಎಷ್ಟು ಡಿಫ್ರೆನ್ಸ್? ಅವ್ರು ನಮ್ಗೆ 10 ವರ್ಷ ಬರ್ತಾರೆ. 10 ವರ್ಷ ಬರಕ. ಈಗ ಮತ್ತೆ ಅಜ್ಜಿಯರೆಲ್ಲ ನಿಮಗ್ ಬೇಕಾಗಿದ್ದ ಅಡಿಗೆ ಪಡಿಗೆ ಮಾಡ್ಕೊಡ್ತಾರ, ಹೌದಲ್ಲ? ಅಜ್ಜಿಯರ್ ಮಾಡಿಕೊಡ್ತಕ್ಕಂತ ಅಡಿಗೆಗೂ ಈಗಿನ ಪೀಳಿಗೆ ಅಡಿಗೆ ಬರಂಗಿ ಮಾಡೋರು ಏನ್ ವ್ಯತ್ಯಾಸ? ಅದು ಅದು ಸರಿಯಾಗಿ ನಾದಂಗ ರೇಟ್ ಅದಕ್ಕೆ ಸರಿ ಉಪ್ಪಾಕ ಎಣ್ಣೆ ಹೆಚ್ಚಾಗ್ತಾರ, ಎಣ್ಣೆ ಹೆಚ್ಚಾಗಬಾರ್ದು ಅಡಿಗೆಗ, ಎಣ್ಣೆ ಸ್ವಲ್ಪ ಕಡಿಮೆ ಆಗ್ಬೇಕು, ಎಣ್ಣೆ ಕಡಿಮೆ ಹಾಕ್ಬೇಕು, ಸರಿ ಉಪ್ಪ ಕರಿ ಹಾಕ್ಬೇಕು. ರೊಟ್ಟಿ ಅಂದ್ರೆ ಅಗದಿ ಸೇರ್ತ ನಾದಿ ರೊಟ್ಟಿ ಮಾಡ್ಬೇಕು, ಅದಕ್ಕೆ ದಮ್ಮ ರೊಟ್ಟಿ. ಏನಿಟ್ಟು ಬೆಲ್ಲ ತೀಡಿ ಮಾಡ್ತಾರ ರೊಟ್ಟಿ, ಅವೇನು ಉಪಯೋಗ ಹೋಗಿಲ್ಲ, ಕೈ ರೊಟ್ಟಿ ಬಡ್ಕೊಂಡು ಮಾಡ್ತಾರ. ಅಜ್ಜಿಯರು ನೆಸಿಗ್ನ ಎಷ್ಟು ಕೇಳ್ತಾರ್ರಿ? ನಮ್ ಕೂಡ ಹೇಳ್ತಾರ, ನಾ ಎದ್ದೆ ಬಿಟ್ಟಿರ್ತಾರ, ಎದ್ದೆ ಬಿಡ್ತಾರ, ಎದ್ದೆ ಬಿಡ್ತಾರೆ, ನಾ ಎದ್ದೆ ಬಿಡ್ತಾರೆ. ಚರಿತ ಹೊಂದಿರು ಎದ್ದಂಬುದಕ್ಕ ಗುರ್ತೇವೆ. ಮತ್ತೆ ಈಗ ಹೆಂಗ್ ಮಾಡ್ತೀರಿ? ಮತ್ತೆ ದಿವ್ಸ ನಿಮಕ್ಕೆ ಮೈ ತುಂಬಾ ಕೆಲಸ ಇರ್ಬೇಕತ್ತೀರಿ. ಮತ್ತೆ ಈಗ ಹಬ್ಬ ಹುಣ್ಣಿಮೆ ಇದ್ದಾಗ ಸ್ವಲ್ಪ ಹೊಲಕರಿ ಆಯ್ತು ಹೋಗಿ ಬರೋಣ್ರಿ. ಹಬ್ಬ ಹುಣ್ಣಿಮೆ ಏನ್ ಬೇಕಾದಾಗ ಹೋಗಿ ಬರೋಣ್ರಿ. ಏನ್ ಯಾವ ಸಾತ್ರ ಕಟ್ಲಾಕ ಬರ್ತಿದ್ರಿ, ಮನೆಗೆ ಇರ್ತೀನಿ, ಇಲ್ಲಿಗಂದ ಹೊಲಕ್ಕೆ ಹೋಗೋದಿರಿ. ಹೊರಗೆ ಬಿಡಂಗ ಹೊರಗೆ ಹೋಗಿದ್ರಿ. ಈಗ ನಿಮ್ಮ ಊರಾಗ ಹುಕ್ಲಿ ಗ್ರಾಮದಾಗ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮನ್ನ ಆದರ್ಶ ಇಟ್ಕೊಂಡು ಏನಂತಾರ ಜನ ನಿಮ್ಮನ್ನ? ಇಷ್ಟೆಲ್ಲ ಅಜ್ಜವ್ರು ಇದಾರೆ, ಬರೀ ಹೇಳ್ತಾರ ಒಟ್ಟೆ ಬಿಡ ನನ್ಗೆ ಬಜಾರ್ ಹೋದ್ರು ಅಜ್ಜ ಮಾಡ್ಕೊಂಡ್ರು ನಾ ಬೈತಿಯವರು, ನೀ ಎಲ್ಲಿ ಏನ್ ಊಟ ಮಾಡ್ತಿದ್ದಿ, ಏನ್ ತಗದ ಮಾಡ್ತಿದ್ದಿ, ನೀವ್ ಸರಿ ಕಳ್ಕೊಬೇಕು, ಹೆಂಗ್ ಮಾಡ್ಕೋತ ಇದೇ ಕೇಳ್ತಾರ ಬಜಾರ್ ಹೋದ್ರು. ಕೇಳ್ಕೊಂಡು ಅದನ್ನೇನ್ ಮಾಡ್ತಾರ? ಕೆಲವು ಮಂದಿಗೆ ಬಿಡಿಸಿ ತಂಬಾಸಿ ಬಿಡ್ತೀನಿ, ದಾರು ಕುಡಿಸಿ ಬಿಡ್ತೀನಿ, ಬಿಟ್ಟಾರ. ಏನ್ ಮುಂದೆ ಯಾರು ತಂಬಾಸಿ ಚಟ ಐತಪ್ಪ ಹಿಂಗ್ ಹೊಡಿಬಿಡ್ತೀನಿ, ಕೈಲಿ ತಂಬಾಕು ಹೊಡಿಬಿಡ್ತೀನಿ, ನನ್ಗೆ ಏನು ಕಾಯ್ಕನ ಇರೋರು, ಯಾಕೆ ಹೊಡಿದೆ ಅನ್ನಂಗಿಲ್ಲ, ಆಯ್ತು ಮುತ್ತೆ ಬಿಡ್ತೀನಿ ಅಂತಾರ. ನಮ್ಮ ಮತ್ತೇನು ತಿರ್ಗಿ ಅನ್ನಂಗಿಲ್ಲ, ಅವರೆಲ್ಲ ಬಿಡ್ತಾರ. ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ಇಷ್ಟೆಲ್ಲ ನೀವು ಕೃಷಿ ಇದು ಮಾಡ್ಕೋತ ಬರತ್ತೀರಿ, ಮೊದಲಿನ ಕೃಷಿಗೂ ಈಗ ಮಾಡ್ತಕ್ಕಂಥ ಕೃಷಿಗೂ ವ್ಯತ್ಯಾಸ ಏನು? ಮೊದಲು ನೋಡ್ರಿ, ನಾವು ವರ್ಷ ಕಾರ್ಯ ಮಾಡ್ಕೊಂಡು ಬರ್ತಿದ್ದೆವು. ವರ್ಷ ಒಂದ್ ಪೀಕ್ ಹತ್ತಿ ಹಾಕಿದ್ರು ಮರು ವರ್ಷ ಜೋಳ ಹಾಕೋದು, ಜೋಳ ಹಾಕಿದ್ರು ಮರು ವರ್ಷ ಗೋಧಿ ಹಾಕೋದು, ಗೋಧಿ ಹಾಕಿದ್ರೆ ಖುಷಿ ಹಾಕೋದು, ಗೊಬ್ಬರ ಹಾಕ್ತಿದ್ವಿ ನಾವು, ಗೊಬ್ಬರ ಹಾಕ್ತಿದ್ರೆ ನಾವು ಬೆಳಿತಿದ್ದೆವು. ಈಗೇನು 30 ಗೊಬ್ಬರ ಹಾಕ್ತಾರ, ಹಾಕಿದ್ದೆ ಬೆಳಿತಾರ, ಮಾಡಿದ್ದೆ ಬೆಳಿತಾರ. ಅವಾಗ ನಟ್ಟು ಈಗ ಸಿಗೋದಿಲ್ಲ ಈಗ. ಅವಾಗ ಸೀತ್ನಿ ಪಾತ್ ತಿನ್ಬೇಕಾದ್ರೆ ಏನೋ ಒಂದು ಗೆದ್ದು ಸೀತ್ನಿ ಚಂತ ಊಟ ಊಡ್ಸದೇ ಬೇಕಾಗಿದ್ದಿಲ್ಲ. ಮುಂಜಾನೆ ಎತ್ತು ಎರಡು ಕಸ ಮಾಡಿ ಹಾಕಿ ಸೀತ್ನಿ ಸುಟ್ಟವ್ರು ಗೆದ್ದಿನ ತಿಡ್ಗಿಂದ ಸೀತ್ನಿ ತಿಂದೆ ಮುಂದೆ ಹೊರಗೆ ಹೋಗಿದ್ದೆವು. ಬಾರಕ್ಕೆ ಊಟ, ಮತ್ತೆ ಸಂಜೆಗೆ ಸೀತ್ನಿ ತಿನ್ನೋದು, ಊಟ ಇಲ್ಲ. ಸಂಜೆಗೆ ಮತ್ತೆ ಗೆದ್ದು ಹಿಡ್ಕೊಂಡು ಸೀತ್ನಿ ತಿನ್ನೋದು, ಒಂದೇ ಹೊತ್ತು ಊಟ ಮಧ್ಯಾಹ್ನದಾಗ. ಏನ್ ಚಂತ ಯಾವ ತಿನ್ನೋದು ಕೊಡ್ತಾರ ಬಿಡುದಿಲ್ಲ. ಈಗ ಮೊನ್ನೆ 3 ವರ್ಷ ಬೆಂಗ್ಳೂರು ಐತೆ, ವಾರ ಸುಟ್ಟು ಕೊಟ್ಟೇನೆ ಸೀತ್ನಿ ಸುಟ್ಟು ಕೊಡು, ಮತ್ತೆ ವಾರ ಸುಟ್ಟು ಕೊಡು. ಎಷ್ಟು ತಿಂದಾರ? ಒಂದು ಈಸ್ ತಿಂದಾರ. ನಾವು ಒಂದು ದಿಡ್ಗಿಂತ ಸೀತಿ ಸಾಧ್ಯ ಮನುಷ್ಯ ಒಂದು ಸೆಟ್ ತಿಂತಾರ ಸೀತ್ನಿ ತಿನ್ಬೇಕಾರೆ. ಚೆನ್ನಾಗಿದೆ ಈಗ ನಾವು ದಕ್ಕಂಗ ದಕ್ಕುದ್ರ. ಆಮೇಲೆ ಈಗ ಏನ ಈಗ
ಕ್ಲೈಮೇಟ್ ತಕ್ಕಂಗ ಆಹಾರ ಪದ್ಧತಿ ಇರ್ತದ ಹೇಳ್ತಾರೆ ಹಿಂದಿನ ಜನರು. ಈಗ ಬೇಸಿಗೆ ಕಾಲ ಟೈಮ್ದಾಗ, ಮಳೆಗಾಲದಾಗ, ಚಳಿಗಾಲದಾಗ ಅದು ಆ ರೀತಿ ಆಹಾರ ಪದ್ಧತಿ ನೀವ್ ಹೆಂಗ ಇದನ್ನ ಮಾಡಿ ಐತಿ ನೀವು ಮಾಡೋ ಸರಿ ಇಲ್ಲ. ಈಗ ನೀವು ಸುಮ್ಮನೆ ಗೊಬ್ಬರ ಹಾಕ್ಯಾರ, ಎಣ್ಣೆ ಹೊಡಿತಾರಂತ ಮತ್ತೆ ಗೊಬ್ಬರ ಹಾಕ್ತಿದ್ದೇನೆ ಅಂತ ತಿಂತೀನಿ. ನಾ ಇಲ್ಲಿ ಹೊರಗಿನ ದೇಶ ಅಂತ ತಿನ್ನಂಗಿಲ್ಲ, ನೀವು ತಿನ್ನೋದಿನ ಅಂತ ತಿಂತೀನಿ. ನನಗೆ ಯಾಕೆ ಬರೋದ್ರು ಅದು? ಮತ್ತೆ ಇಲ್ಲಿ ತನಕ ನೀವು ಯಾವುದೇ ದವಾಖಾನಿಗೆ ಹೋಗಿಲ್ಲ. 22 ವಯಸ್ಸಿನಿದ್ದಾಗ ನಮ್ಮ ಅಬ್ಬಾರು ಇದ್ರು, 2 ಹೋಳು ಕೊಟ್ಟಿದ್ದ. ಅವಾಗಿನ ಕಾಲದಾಗ ಹೋಳು ಚಿರುದು ಹೂಡ್ಬಾಡೋ ತಮ್ಮ ಅಂದ್ರೆ ಹೂಡ್ದೆ. ಹೂಡಿಗೆ ಹೊಳ್ಳಿ ಹೋಗೋ ಕಣಿಕೆ ಮನೆ ಹೋಗುದು, ಹೊಳ್ಳಿ ಬರೋ ಗಾಡಿ ಹೋಗ್ತಾರೆ, ಕಾರ್ ಮುಡ್ತು. 22 ವಯಸ್ಸಿದ್ದಾಗ ಕಾರ್ ಮುರಿದೈತಿ. ಇಲ್ಲಿ ಮುಡ್ದ ಕಾರ್ ಮುರಿದೈತಿ. ಕಾರ್ ಮುರಿದ ತಲೆ ಹೊಡೆದದ. ಹೊಡೆದಾಗ ಏನು ಕಾಡಿದ ದೋಸನೇ ಇಲ್ಲ ನನಗೆ. ಬ್ಯಾನಿ ಪಾನಿ ಏನೂ ಇಲ್ಲ. ಮತ್ತು ಈ 4 ವರ್ಷದಿಂದ ಈ ಬಟ್ ಕಟ್ಟ ಬಿಸಿಲು ಸಿಕ್ಕಿತ್ತು. ರಾಶಿ ಬಿಸಿಲು ಸುಮ್ಮಿಟ್ಟಿದ್ದೆ. ಅಮ್ಮ ಚಾಲು ಮಾಡಿದ್ರ ಇಟ್ಟಿದ್ದೆ ಕುಲಿಮ ಕಾಲಿಡಾಗ ತಿರುಗ್ತದ. ತಿರ್ಗ ಬಟ್ಟೆ ಜಿಗ್ ಕಡಕ ಬಿತ್ತು ಬಟ್ಟ. ಅಲ್ಲಿಂದ ಒಂದು 10-20 ಮುತ್ಯ ಬಟ್ ಕತ್ತರಿಸ್ ತದಾಗದ್ರು. ಏನು ಅದು ಬೇರೆ ಬಟ್ಟ ಏನಾಗಿ ನನಗೆ ಸುಮ್ಕುದ್ರಿ. ಯಾರು ಒಂದಾಕ್ ಮಾಡ್ಕೊಂಡ್ರು, ಯಾರು ಗಾಡಿ ಹಾಕಂದ್ರು, ಯಾರು ಹೋಗೋದಂದ್ರೆ ಏನು ಮಾಡಲಿಲ್ಲ. ಹಂಗೆ ತೊಗೊಂಡು ಹಂಗೆ ಇದು ಕತ್ಕೊಂಡ್ಬಿಟ್ಟೆ ಬಟ್ಟ, ಟ್ಯಾಗ್ ಬಿದ್ದಿ ಬಟ್ಟ. ಹಿಂಗೆ ತೊಗೊಂಡು ಹಿಂಗೆ ಬಂದೆ. ಸೋರೈತಿತ್ತು ಹಂಗೆ ಮನೆಗೆ ಬಂದೆ. ಮನೆ ಬಟ್ ಕತ್ತರಿ ಅಂದ್ರೆ ಚಲೋ ಮಾಡ್ಕೊಂಡು ಅಂದರು. ಹಂಗೆ ಜೀಪ್ ಮಾಡ್ಕೊಂಡು ದೇಶಪಾಂಡೆ ತಗೊಂಡು ಬಂದೆ ಗಣಿಗೆ ಇದಕ್ಕೆ ಮೀನಾಕ್ಷಿ ಚೌಕಿ. ಬಾಣ ಹಿಂಗೆ ಬಟ್ ಕತ್ತಾಗ್ಯದ ಅಂದ. ನೋಡ್ದ ಇದು ಯಾರು ಕುಣ್ತಾರೆ ಹಿಂಗಂದ. ಯಾರು ಕುಣ್ತಾರೆ? ನಾನೇ ಕುಣ್ಸ್ಕೊಂಡಿ ಅಂದೆ. ಏನು ನಡ್ಕತ್ರಿ ಹೋಗುತ್ತೆ. ಹಂಗೆ ನಾ ಕೊಡಿಗೆ ಹಾಕದ ಒಂದು ರಾಡ್ ಹಾಕಿಬಿಟ್ಟ. ಹಾಕೋಣ ಅಲ್ಲಿಂದ ನೀನು ಸುಗಾರ ಪಗಾರ ಅದನ್ನು ಚೆಕ್ ಮಾಡ್ದ. ಶುಗರ್ ಇಲ್ಲ ಏನಿಲ್ಲ ಅಂದೆ. ಇಲ್ಲ ನಾನು ಚೆಕ್ ಮಾಡ್ತೀನಿ ಅಂದ. ನಾನು ರಗತ್ ತಗೋತಿದ್ದೆ. ರಗತ್ ತಗೋಬೇಡಿ ಸರ್, ಅಲ್ಲಿಂದ ಪಾರಿ ರಗತ್ ಸೂರ್ಯದ. ಈಗ ಒಂದು ಕಮ್ಮಿ ಒಂದು 2 ಲೀಟ್ರ್ ರಗತ್ ಹೋಗ್ಯದ ನನಗೆ. ಮತ್ತು ರಗತ್ ತಗೋಬೇಡ್ರಿ ಅಂದೆ. ಇಲ್ಲಿ ಮತ್ತೆ ನೀವು ರಗತ್ ನಾ 1 ಲೀಟ್ರ್ ರಗತ್ ತಗೊಂಡ್ರು ನೀವು ಕಮ್ಮಿ ಆಗೋದಿಲ್ಲ. ರಗತ್ ಭಾಳ ಏನು ಕಾಳಜಿ ಮಾಡುತ್ತೆ. ತೆಗೆದು ನೋಡ್ದ, ಶುಗರ್ ಇಲ್ಲ ಏನಿಲ್ಲ. ಒಂದು 5 ಮಾಯ್ತಾ ಮತ್ತೆ ಬಟ್ ನಿಂದು ಹೇಳಿ ಬೇಟ. ನಾನು ಒಂದು ತಿಂಗಳು 20 ಮನೆಗಿರು ಬಟ್ ಮಾಯ್ತಾ ಏನೋ ಅವ್ರು 10 ಹೇಳ. ಅಲ್ಲಿ ಮಾಡ್ದ ಹಾಕಿದ ಮತ್ತೆ ಅವಕಾಶ ಉಂಡ. 5 ದಿನ ಕತ್ಕೊಂಡ. 6ನೇ ದಿನಕ್ಕೆ ನಾವು ಮತ್ತೆ ಹೊಳಕ್ಕೆ ಹೋಗಿಬಿಟ್ಟು ಹಂಗೆ. ಮನ್ಯಾಗ ಏನು ಅಲ್ಲಿಲ್ಲ ಪೂರ್ತಿ ಆರಾಮಾಗುತ್ತಾನ ಮನ್ಯಾಗಿರ್ರಿ. ಅವ್ರು ಕೇಳಲ್ಲ ಮತ್ನ. ಅವ್ರು ಕೇಳಿಲ್ಲ. ಅವ್ರು ಹೆಣ್ಮಕ್ಳು ಯಾರು ಇಲ್ಲ. ನಾ ಹಂಗೆ ತೊಗೊಂಡಂಗೆ ಮಾಲಕ್ ಮಾಲಕ್ ಬಂದ ಮನೆ ಕೊಂಡಕ್ಕ ಹೋಗ್ಬೇಡ ಅಂದ. ಇಲ್ಲಿ ಬರ್ತಾ ಹಿಂಗೆ ಕೈಕೊಂಡು ಹಿಂಗೆ ಹೋದೇನು. ಮತ್ತು ಹೊಲ ಮಾಪ್ ಮಾಡೋದು ಗೊತ್ತಾಗ್ರ ಅವ್ರಿಗೆ. 10 ಎಕರೆ ಇದ್ದು 8 ಎಕರೆ ಇರ್ತಾರೆ. 8 ಎಕರೆ 4 ಎಕರೆ ಹೋಗ್ತಾರೆ. ಅವ್ರು 2 ಎಕರೆ ಡಿಫರೆನ್ಸ್ ಬರ್ತದೆ. ನಾವು ಹೋಗ್ತೀವಿ ಒಂದು ಸುತ್ತ ಹಾಕಿ ಹೊರ ಹಾಕಿ ಮಾಪ್ ಕೊಟ್ಟಾಗೆ ಹೊರಗೆ ಬರೋವು. ಅದು ಸಂಬಂಧ ಹಂಗೆ ಸಂಗತಿ ಹೋದ್ರೆ ಆದರೂ ಒಂದು 8 ದಿನ ಮಾಯ್ದು ಬಿಡುತ್ತೆ. ಈಗ ಇನ್ನೊಂದು ವಿಷಯ, ಮತ್ತೆ ಈಗ ನೀವು ಹೊಲ್ದಾಗ ಕೆಲಸ ಮಾಡ್ತಿರ್ತೀವಿ, ನಿಮ್ಮ ಜೊತೆ ಯುವಕರು ಬಂದಿರ್ತಾರೆ ಕೆಲಸ ಮಾಡಾಕ. ಅವ್ರಿಗೆ ಅವ್ರು ಮಾಡೋ ಕೆಲ್ಸಕ್ಕೂ ನೀವು ಮಾಡೋ ಕೆಲ್ಸಕ್ಕೂ ಭಾಳ ವ್ಯತ್ಯಾಸ. ನಾನು ಕೂಡ ಕೆಲಸ ಮಾಡಿ ಬರಂಗಿಲ್ಲ ಅವರು. ಏನತ್ತಾರ? ನಾವು ಅಲ್ಲಿ ನೀವು ಕೂಡ ಒಂದು 7 ಕೇಳ್ತಾರೆ. ನೀವು ಕೂಡ ಬರೋದಿಲ್ಲ. ಯಾಕ? ನೀವು ಮಾಡ್ತೀನಿ ನಿಂದಾಡ್ದಾಗ ಅವರು ನಿಮ್ಮ ಹತ್ರ ಮಾಲಕರು ಕೊಡಕಲ್ಲ. ಮುತ್ತೆ ಮಾಡ್ದ ಕೆಲಸ ನೀವ್ ಯಾಕೆ ಮಾಡುದಿಲ್ಲ? ಅವನ ಕೆಲಸ ಯಾಕೆ ಮಾಡುದಿಲ್ಲ? ಅದಕ್ಕೆ ಏನತ್ತೀರಿ ನೀವು? ನಾ ಏನ್ ನಾನು ನಡಂಗ್ ಮಾಡಂಗ್ ಮಾಡ್ತ ನಾ ಏನ್ ಮಾಡಿದ್ ನಾ ಮಾಡಂಗ್ ಮಾಡ್ತೇವೆ. ಅಲ್ಲ ಅವ್ರ ಹುಡುಗರು ಏನತ್ತಾರ ಅದಕ್ಕೆ? ನಾನು ನಿನ್ ಕೂಡ ಕೆಲ್ಸಕ್ಕೆ ಬರಲ್ಲ. ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ನಿನ್ನ ತಕ್ಕ ನಾನು ಆಗೋದಿಲ್ಲ. ಮತ್ತೆ ಈಗ ವಯಸ್ಸಲ್ಲಿ ಹೆಂಗಿದ್ದೀರಿ? ನೀ ಮಾಡ್ತಿರ್ಬೇಕು. ನೀನ್ ಹಾಕಿರ್ಬೇಕ. ನನಗೆ ಆಗೋದಿಲ್ಲ, ನಾ ಮಾಡುದಿಲ್ಲ. ಮರ್ದಿನ ನಾವು ಒಂದೇ ತಕ್ಕ ಮರ್ದಿನ ಬರಂಗಿಲ್ಲ. ನೀವು ಎಲ್ಲಿ ತೆಗೆದುಕೊಕ್ಕಿರಿ ಅಲ್ಲಿ ವಾಲ್ಯ ಅಂದ್ ಬಿಡ್ತಾರೆ. ಅದಕ್ಕೆ ನಾವು ಭಾಳ ಮಂದಿ ಕೂಡ ಹೋಗುದಿಲ್ಲ. ನಾವು ಒಬ್ಬರೇ ಇದ್ರೆ ಹೋಗ್ತೀನಿ. ಮಂದಿ ಕೂಡ ಹೋಗುದಿಲ್ಲ. ಮಂದಿ ಕೂಡ ಅವ್ರು 8 ಮಾಡಿರ್ತಾರೆ. ಅವ್ರು ಕೂಡ ಒಂದೇ ಬಿಟ್ಟೆ ಬಿಡ್ತಾರೆ. ಕೆಲಸಕ್ಕೆ ಹೋಗುದಿಲ್ಲ. ಮತ್ತೆ ಆಮೇಲೆ ಈಗ ಯುವಕರು ಜಾಸ್ತಿ ಹೊಲದ ಕಡೆ ಕೆಲಸ ಮಾಡಕ್ಕೂ ಬರಂಗಿಲ್ಲ. ಆಮೇಲೆ ಈಗ ಲೇಬರ್ದು ಸಮಸ್ಯೆ ಜಾಸ್ತಿ ಆಗ್ಯದ. ಇಂಥ ಸಂದರ್ಭದಾಗ ನಿನ್ನ ಬೇಡಿಕೆ ಜಾಸ್ತಿ. ಎಲ್ಲರೂ ನಮ್ಮ ಹೊಲಕ್ಕೆ ಬಾ, ನಿಮ್ಮ ಹೊಲಕ್ಕೆ ಬಾ ಅಂತೇಳಿ ನಿನ್ಗೆ ಎಲ್ಲೆಲ್ಲೋ ಕರೆಸ್ಕೋತಾರ. ಹೌದ್ರಿ? ಮತ್ತೆ ಇಷ್ಟು ವಯಸ್ಸಾದ್ರೂ ನಿಮ್ಮನ್ನೇ ಬೇಕು, ನೀವೇ ಮಾಡ್ರಿ, ಇದು ಮಾಡ್ರಿ ಅಂತಂತಾರ. ಆದ್ರೆ ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಪ್ರಾಮಾಣಿಕತೆ ನೀವು ಇದು ಇಟ್ಕೊಂಡು ಇಷ್ಟೆಲ್ಲ ಮಾಡಾಕತ್ತೀರಿ. ಆದ್ರೆ ಈಗಿನ ಯುವಕರು ಯಾಕೆ ಬರ್ತಾ ಇಲ್ಲ ಕೆಲ್ಸಕ್ಕೆ? ಯಾಕೆ ಆ ಥರ ಮಾಡ್ತಾ ಇಲ್ಲ? ಸಮಸ್ಯೆ ಏನಿರ್ಬೋದು? ಈಗ ಅವ್ರು ಅಶಕ್ತಿಗ ರೀ. ಅಶಕ್ತಿ ಕಾರಣ ಅಶಕ್ತಿ ಆಗ್ಲಿಕ್ಕೆ ಕಾರಣ ಮತ್ತೆ ಅವರು ನೆಟ್ಟ ಸರಿಯಾಗಿ ಊಟ ಆಗುದಿಲ್ಲ, ಸರಿಯಾಗಿ ನಿದ್ದೆ ಆಗುದಿಲ್ಲ, ಸರಿಯಾಗಿ ಟೈಮ್ ನೀರು ಕುಡಿಯಂಗಿಲ್ಲ, ಸರಿಯಾಗಿ ನಿದ್ದೆ ಮಾಡಂಗಿಲ್ಲ. ಹಿಂಗೆ ಹಾಕಿ ಮನುಷ್ಯಾಗ ಬರ್ಕೊಡ್ತೀನಿ ನೆಟ್ ಇಟ್ಟು ಹೋದ್ರು. ಕ್ಯಾನ್ಸರ್ ಆಗು, ಹುಡುಗತ್ತಿಂದು ಗಾರ್ಮೆಂಟ್ ಹೋಗು, ಮೂಲಾದಿ ಆಗು, ಹುಡುಗ ಸಿದ್ಧ ಮಾಡಿ ದವಾಖಾನೆ ಮಾಡ್ತಾರೆ. ನಾವು ಒಂದೇ ದಿನ ಹುಟ್ಟಿದ ಮಗ
ಮೂಲ್ಯಾದ ಗೊತ್ತಿಲ್ಲ, ಒಂದಾಗ ಗೊತ್ತಿಲ್ಲ, ಬೈಲ್ ಕಡೆ ಗೊತ್ತಿಲ್ಲ. ಯಾರು 80 ವರ್ಷ ಆಯ್ತು, ಮಂದಿ ಕಣ್ಣು ಬಂದಿಲ್ಲ. ನಾವು ಇವತ್ತು ಆರಾಮತ್ತೆ ಜಡ್ ಮನೆಗೆ ಹೋಗಿಲ್ಲ. ಏನು ಹೋಗಿನಿ, ಕಾಲು ಮುರಿದು ಕೈ ಮುರಿದು ಇಂಥ ದವಾಖಾನೆ ಹೋಗಿ ಆರಾಮತೆ ದವಾಖಾನೆ ಹೋಗಿಲ್ಲ. ಆಮೇಲೆ ಈಗೆಲ್ಲ ನೀವು ಮೊಬೈಲ್ ಯೂಸ್ ಮಾಡ್ತೀರಿ ಮತ್ತೆ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಿ, ಅದ್ರಾಗ ಸರ್ವೆ ಮಾಡ್ತೀರಿ, ಅದ್ರಾಗ ಸಾಕಷ್ಟು ಇದು ಐತಿ. ಈಗಿನ ಯುವ ಪೀಳಿಗೆ ಜನನು ಮೊಬೈಲ್ ಯೂಸ್ ಮಾಡ್ತಾರೆ ಜಾಸ್ತಿ. ಏನು ಮಾಡೋದು, ಅವ್ರೇನ್ ಮಾಡ್ತಾರ, ಸುಳ್ಳು ಬರೀ ಪಿಕ್ಚರ್ ನೋಡ್ತಾರ, ಹೆಣ್ಣು ಹುಡುಗರು ನೋಡ್ತಾರ, ನಾಟಕ ಇಂತ ನೋಡ್ತಾವ, ಅವಕ್ಕೇನು ಗುರ್ತು ಹುಡುಗರು ಗುರ್ತು ಅಷ್ಟೇ. ಆದ್ರೆ ಅದನ್ನ ಸರಿಯಾದ ರೀತಿ ಬಳಸಂಗಿಲ್ಲ, ಇದರಿಂದನೂ ನಿರುದ್ಯೋಗ ಜಾಸ್ತಿ ಆಗ್ತದ. ಹೌದಿಲ್ಲ? ಅದು ಏನು ಸುಡುಗಾರ ಸಿದ್ಧ ಮಟ್ಟ ನೋಡಂಗಿಲ್ಲ. ಏನ್ ಅವಶ್ಯಕತೆ ಅದ ನೋಡು, ಕೇಳಿಟ್ಟು ವರ್ತ ಕೇಳ್ತೀನಿ, ಇಟ್ಟು ಸರ್ವೆ ಮಾಡೋದಾಗ ಸರ್ವೆ ಮಾಡ್ಕೊಂಡು 2, 3, 4 ಮಾತು ಅದ, ಅದು ಹೊಲ ನೋಡುದು, ಹೊರ ಅಟ್ ಮಾಡ್ತೀನಿ. ಅದೇನಂತ ನೋಡಂಗಿಲ್ಲ, ನೋಡಿ ಯಾಕೆ ಮೊಬೈಲ್ ಕೊಡಂಗಿಲ್ಲ. ಆಮೇಲೆ ಈಗ ನಮ್ಮ ಕೃಷಿ ತರಂಗ ಆಫೀಸಿಗೆ ಬಂದಿರಿ, ನಾವು ಸಾಕಷ್ಟು ಇನೋವೇಷನ್ಗಳು ಮಾಡಿದ್ದೀವಿ, ಬೇರೆ ಬೇರೆ ಇವೆಲ್ಲ ನೀವು ನೋಡಿದ್ರಿ. ಇನೋವೇಷನ್ ನಾವು ಮಾಡಿದ್ದೀವಿ, ಇದು ಪವರ್ ಟಿಲ್ಲರ್ ಆಗಿರ್ಬೋದು, ಆಮೇಲೆ ಇವೆಲ್ಲ ಕೆಲವೊಂದು ಹೋಮಿಯೋ ಮೆಡಿಸಿನ್ಸು ಮಾಡಿಕೊಡಕತ್ತೀವಿ ರೈತರಿಗೆಲ್ಲ, ಬೀಜೋಪಚಾರಕ್ಕೆ ಅವ್ರದ್ದು ಎಲ್ಲ ನಿಮಗೆ ಫೋಟೋ ವಿಡಿಯೋ ಕೆಲವೊಂದೆಲ್ಲ ತೋರಿಸಿದ್ದೀನಿ. ಅದ್ರದ್ದು ರಿಸಲ್ಟ್ ಚಲೋ ಬಂದದ. ಈಗ ಕೃಷಿ ತರಂಗದಿಂದ ನಾವೇನು ರೈತರಿಗೆ ಮಾಡಕ್ಕೆ ಹೊಂಟಿವಲ್ಲ, ಈ ಥರ ಉಪಕರಣಗಳ ಬಗ್ಗೆ ನಿಮಗೇನು ಅನ್ನಿಸ್ತದ ಅನಿಸಿಕೆ? ಚಲೋ ಸರ್ ನಮಗೆ. ಯಾಕಂದ್ರೆ ಈಗಿನ ಜನತೆಗೆ ಅದು ಖರ್ಚಿಲ್ಲ ರೀ, ಎಣ್ಣಿಲ್ಲ, ಪೆಟ್ರೋಲ್ ಇಲ್ಲ, ಏನು ದುಡುಕಿಲ್ಲ, ಎತ್ತಿನ ಗಳೆ ಹೊಡೆದಂಗ ಬಿಸಿಲ ಮೇಲೆ ಚಾರ್ಜ್ ಆಗೋದು, ಬಿಸಿಲು ಇಲ್ಲಾರ್ದಾಗ ಕರೆಂಟ್ ಮೇಲೂ ಚಾರ್ಜ್ ಆಗ್ತದೆ. 2 ಎತ್ತು ಕಟ್ಟಿ ನಾವು 5 ಎಕರೆ ಹೊಡಿತಪ್ಪ ಅಂದ್ರೆ, ಇದು 1 ಎತ್ತು ಕಟ್ಟಿ 2 ಹೊಡಿತೇವೆ 5 ಎಕರೆ. 1 ಎತ್ತು ಒಕ್ಕಂತ ಮಾಡ್ತೇವೆ ಅಂದಾಗ 1 ಎತ್ತಿದ ಕೆಲಸ ಮಾಡ್ತದೆ ಆರಾಮ. 2 ಎತ್ತಿನ ಕೆಲಸ ಮಾಡ್ತದ. 2 ಎತ್ತು 1 ಎತ್ತು ಆಗೋದು. 1 ಲಕ್ಷ ಕೊಡ್ತಾ ಇರ್ತೇವೆ, 1.5 ಲಕ್ಷ ಕೊಟ್ಟು ಎತ್ತು ತರ್ತೇವೆ. ಒಂದು 50,000 ರೂಪಾಯಿ ಮಿಷನ್ ಅದ, 1 ಎತ್ತು ಮತ್ತೆ ಅಂದಂಗ್ರ 1 ಎತ್ತಿದಾಗ ಕಡಿಕೆ ಹಾಕೋದು ಬೇಡ, ನೀರ್ ಹಾಕೋದು ಬೇಡ, ನಡ್ಕಸ್ ಮಾಡೋದು ಬೇಡ, ಏನು ಉಪಯೋಗ ಇಲ್ಲ. ಮತ್ ಕಾಲೇ ನಿಂದ್ರಸ್ದಾಗ ಅದರಿಂದ ಮನ್ಯಾಗ ಲೈಟ್ ಹತ್ತಾವು. ಇದು ನೋಡೋದು ದೊಡ್ಡದವ್ರ. ಈ ನಿಂಬತ್ತೆ ನಾವು ನೋಡ್ರಿ ಸಣ್ಣ ಹೊಡ್ಲಕ್ಕಾಗಿ ನಾ 5ನೇ ಸಾರಿಗೆ ಅದಾಗೋದು, ನಾ 5ನೇ ಗುಡಾರ್ ನೇಯ್ತೀನಿ, ಗೋಣಿ ತಟ್ಟು ನೇಯ್ತೀನಿ. ಒಕ್ಕಲ್ತ ನಾವು ಬರೋಣ ಒಂದ್ ಸ್ವಲ್ಪ ದಂಡ ಅವ್ರಿಗೆ ಬೇಕಾದೇಳಿ, ಕುದುರೆದಾಗ ಈಗ ಉಡ್ತಿಲ್ ಹೇಳಿ, ಹಗ್ಗ ಕಣ್ಣಿ ಬೇರೆ ಬೇಕಾದೇಳಿ ಒಟ್ಟು ಮಾಡ್ತೀನಿ, ಮಾಡೋಣ ಸ್ವಲ್ಪ ದಂಡ ಕೊಡ್ತೀನಿ. ಈಗ ಅದು ನಾರು ತಗೊಂಡು ನೀವೇನೇ ಒಟ್ಟಿಸ್ತೀನಿ, ಕಸಿತೀನಿ, 100 ಲಂಗ ಮಾಡ್ತೀನಿ, ಗುಡಾರು ನೇಯ್ತೀನಿ, ಗೋಣಿ ತಟ್ಟು ನೆಳಿತೀನಿ. 22 ವಯಸ್ಸಿದ್ದಾಗ ನನ್ನ ಗುಡಾರ್ ನೋಡಿ ಮರಿ ಗುದ್ದವ್ರು, ನಿನಗಪ್ಪ ದಿನ 2 ರೂಪಾಯಿ ಕೊಡ್ದು, ನಾ ದಿನ 15 ರೂಪಾಯಿ ಪಗಾರ ಕೊಡ್ತೀನಿ, ಊಟ ಕೊಡ್ತೀನಿ, ಸೀರೆ ಇಡಕ್ಕೆ ಬಾ ಅಂದರು. ನಾ ಬಾಬಾರು ಹೊತ್ತು ಕೊಡ್ಲಿಲ್ಲ. ಮತ್ತು ಬೀಜ ಬಿತ್ತನಿಗೆ ಇವಾಗ 1 ನಂಬರ್ ಅದೇ ಹಿಟ್ಟನೇ ಪಾರಕ್ಕೆ 2ನೇ ಕೂಲಿ ಕರ್ಕೊಂಬಂದ ನನಗೆ ಹಿಟ್ಟನೇ ಬೀಜ ಬಿತ್ತರಕ. ಅವಾಗ 2ನೇ ಬಿತ್ತಾನ 3ನೇ ದಿನಕ್ಕೂರು ಸಾಹೇಬ್ರು 45, 50, 60 ವರ್ಷದಿಂದ ನೀ ತಮ್ಮ ನೀ ಇಲ್ಲೇ ಬೀಜ ಬಿತ್ತರಕ ನೀವು ಪಗಾರ ಮಾಡ್ತೇವೆ, ನೀವು ಕೊಡ್ತಾರ ದಿನ 15, 20 ರೂಪಾಯಿ ಪಗಾರ ಮಾಡ್ತೇವೆ, ಗೌರ್ಮೆಂಟ್ ನೌಕರಿ ಹಚ್ತೀವಿ ಅಂದರು. ನಮ್ಮ ಬಾಬಾರು 30 ವಯಸ್ಸು ಆಗಿತ್ತು, ಅವ್ರು ಹಚ್ಚಲಿಲ್ಲ. ನಮ್ಮ ಮುಂದೆ ಕತ್ತಂಬಾಗುತ್ತೆ. 6ನೇ ವರ್ಷ ಸಾರಿ ಹಚ್ಚಾರ, 5 ವರ್ಷ ಕತ್ತೀನಿ, 11 ವರ್ಷ ಸಾಲಿ ಬಿಡಿಸ್ಬಿಟ್ರು. ಬಿಡ್ಸ ಹಂಗೆ ಒಕ್ಕತ್ತ ಹಾಕ್ಬಿಟ್ರು. ಎಲ್ಲ ಆಗಿತ್ತು, ಹೋಗಿತ್ತು, ಲಗ್ನ ಆಗಿತ್ತು. 3ನೇ ಹುಟ್ಟು ನಾವು KV ನೌಕರಿ ಬಂದಿತ್ತು ರೀ. ನಾವು ಇಬ್ಬರು ದೋಸ್ತ 9 ರೂಪಾಯಿ ತುಂಬಿದೆ. 1 ತಿಂಗಳು ಮಾಡಿದೆ, ಮನ್ಯಾಗ ನಮ್ಮ ಹೆಣ್ಮಕ್ಳು ಬಿಡಿಸ್ಬಿಟ್ರು. ನಾವು ಮಾಡಿದವಲ್ಲ ನೀವು ಬರ್ಬೇಕು ತೆಗೆದು. 1 ತಿಂಗಳು ಬಿಟ್ಟು ಬಂದೆ, 85,000 ರೂಪಾಯಿ ಪಗಾರ ಪೂಜಾರಿ ಕೊಟ್ಟೀನಿ, ಬಾಗೇಟ್ ಪೂಜಾರಿ. ನಾವು ಮಾಡ್ಕೊಂಡು ಬಂದ. ನಮ್ಮ ಊರವರು ರಿಟೈರ್ಡ್ ಆಯಿತು, ಮನೆಗೆ ಬಂದಾನ. ಈಗ ನಾವು ಇಲ್ಲೇ ಕೂತೇವೆ. ನಾವು ಹಿಂಗಾಗಿ ಅದ ಸಮಸ್ಯೆ ಅಂತ ಸಾಕಷ್ಟು ಉದ್ಯೋಗ ನಮ್ಮಲ್ಲಿ. ಶಾಲೆ ಅಂಕರು ಒಟ್ಟು ನಾವು ಹೊಸ ಹುಡುಗರು ನಾನೇ ಕಲಿಸ್ಬೇಕು. ಹೊರಗೆ ಬಂದು ನಾನು ಹೊಡೆಯೋರು ಹುಡುಗರು, ಮಗ ನನಗೆ ಸಾರಿ ಕಳಿಸ್ತೀನಿ, ಹೊಡಿತೆ ಮಗ ನಂಗೆ ಬಂದು ಹೊಡೆಯೋರು. ನಾವು ವಾಲ್ರಿ ಮಾಸ್ತರ್ ಅಂದ್ರೆ ಮತ್ತೆ ಮಾಸ್ತರು ನಿನಗೆ ನನಗೆ ವರ್ಗ ಮಂತ್ರಿನೇ ಕೊಡೋರು ನನಗೆ. ನೀ ಸಾರಿ ಕಲಿಸು, ಗಣಿತ ಸಮಾಜ ಹೇಳ್ತ ಇದೇ ಹೇಳೋರು ನನಗೆ. ಶಾಲೆ ಮತ್ತೆ ಈಗ ನೀವು ಹೊಲಕ್ಕೆ ತೆಗೆದಕ್ಕೆ ಹೋಗಿರಲ್ಲ, ನೀವು ಹೊಲ ಎಷ್ಟು ಎಕರೆ ಅದ? ನಮ್ದು ಒಟ್ಟು 5 ಎಕರೆ ಜಮೀನು. 5 ಎಕರೆ ಅದ. ಅಜ್ಜಿನೂ ಬರ್ತಾರ ಹೊಲಕ್ಕೆ? ಬರ್ತಾರೆ. ಅವರು ಏನ್ ಬಿತ್ತುದು ಎಲ್ಲ ನಮ್ಮ ಒಡೆ ನಮ್ಕ ಕಟ್ಟು ಹೋದಾರ ಅವ್ರು. ನಮ್ಕ ಕಟ್ಟು ಹೋದಾರ. ನಾವು ನಮ್ಮ ಕೈ ಮ್ಯಾಗ 7 ಬಾಯಿ ಹೊಡೆದ್ರಿ. 7 ಬಾಯಿ ಹೊಡೆದ 30 ಮರ ಸುರಂಗ್ ಕಟ್ಟಿ ಬಾಯಿ ಹೊಡೆದೀನಿ. 15 ವರ್ಷ ಕಬ್ಬು ಕಡ್ದೀನಿ. ಈ ಮುದುಕು ಫೋನ್ ಮಾಡ್ತಾರ, ಇವ್ರದ್ದು 15 ವರ್ಷ ಕಬ್ಬು ಕಡ್ದೀನಿ. ಇವ್ರು ಬಿಡದೆ 15 ವರ್ಷ ಕಬ್ಬು ನಾನೇ ಕಡೆ. ದಿವಸ 5 ಗಂಗಾ ಕಬ್ಬು ಕೊಡ್ಬೇಕು. ಗಾಣ ಮಾಡ್ತಿರು. ಈಗೆಲ್ಲ ಫ್ಯಾಕ್ಟ್ರಿಗೆ ಅವಾಗೆಲ್ಲ ಗಾಣಕ್ಕೆ ರೋಡ್ ಹಾಕ್ಯವ್ರಿ, ಒಡ್ಡು ಹಾಕಿನಿ, ಬೇಕಾದ್ ಮಾಡಿ. ನಾನೇ ಜೋರ್ ಕೂರಿ ಎತ್ತು ಕಟ್ಟಿದ್ರೆ ನಾ ಫೋಟೋ ಮನ್ಯಾಗ ನೋಡಿದ್ರು ಕಾಬ್ರಿ. ಯಾವ್ದು ಕುಂಟಿ ಹುಡಿದ್ರೆ ಅಡ್ಡು, ಗಾಡಿ ಹುಡಿದ್ರೆ ಅಡ್ಡು, ಬೇಕಾದ್ರೆ ಹುಡಿದ್ರೆ 2 ಹಾಕಿ ಹೊಡಿದೀನಿ. ನನ್ನ ಎತ್ತು ಯಾವ ಕಿಲೋವರ ಕಟ್ಟಿ ಇಲ್ಲ.
ಇನ್ನಾದ್ರು ಕೇಳ್ಬೇಕಾಗ್ತಾರೆ. ನಾ ಫೋಟೋನ ಬಂದ ತರ್ತೀನಿ, ಫೋಟೋ ಆಮೇಲೆ ನೀವು ವಯಸ್ಸಿನಾಗಿದ್ದಾಗ ಕುಸ್ತಿ ಗಿಸ್ತಿ ಅದೆಲ್ಲ ಕುಸ್ತಿ ಆಡಿಲ್ಲ. ಕುಸ್ತಿ ಆಡಿಲ್ಲ ಅಂದ್ರೆ 22 ವಯಸ್ಸು ಕಾರ್ ಬರ್ತದ. ಅವಾಗ ಕಾರ್ ಬರ್ತದ. ನಮ್ಮ ಬಾಬಾವ್ರ ತಾಕತ್ ನೋಡ್ರು ಅಜ್ಜಿ ನೋಡಿ ಮತ್ತೆ ನೋಡಿ ಇಲ್ಲಿ ಕುಡ್ದಿತ್ತಲ್ಲ, ಕಾರ್ ಬರ್ತದ. ಏನು ಮಾಡಕ್ಕೆ ಕೊಟ್ಟಿಲ್ಲ. ಚೀಲ ಎತ್ತಿದ್ದಲ್ಲ. ಮತ್ತೆ 20 ವಯಸ್ಸಿನ ಚೀಲ ಎತ್ತಿದೆ. ಚೀಲ ಎತ್ತಾಡು ಗಾಡಿ 100 ಚೀಲ ಹೇರ್ಬೇಕು ಅಂತ ತಿಳಿಯಿತ್ತು ನಮಗೆ. ಬಿದ್ದು ದಬ್ಬನಿ ಚೀಲ 100 ರೂಪಾಯಿ. 21ಕ್ಕೆ ಆಗ್ಯದ. 22ಕ್ಕೆ ಹೇರ್ಬೇಕು. ಅವತ್ತೇ ಕಾರ್ ಮುಕ್ಕೊಂಡ 13 ತಿಂಗಳು ಮನೆಯಾಗ ಬಿದ್ದಿನ. ಎಲ್ಲೇನು ಹೋಗಿಲ್ಲ. ನಾವು ಇಲ್ಲಿ ಕಾಶ್ಮೀರ ದವಾಖಾನೆ, ಆಯುರ್ವೇದ ದವಾಖಾನೆ ಇದ್ದು ಅಲ್ಲಿ ಮಾಡ್ಕೊಂಡಾಗ 13 ತಿಂಗಳು ಮನೆಗೆ ಕೇಳಿದಾರೆ. ಬೆತ್ತರಿ ಬೇರೆ ಕಡೆ ಕಾಲ್ ಮಾಡಿ ಅರಿವಿಲ್ಲ ಪರಿವಿಲ್ಲ. ಇಲ್ಲಿ ಸಿಮೆಂಟ್ ಪಟ್ಟಿ ಹಾಕಿದ್ವು. ಪೂರ ಎತ್ತ ಸಿಮೆಂಟ್ ಪಟ್ಟಿ ಹಾಕ್ಬಿಟ್ಟು ಪೂರ ಉದ್ದಕ್ಕೆ ಹಂಗ 13 ತಿಂಗಳು ಕೇಳಿದಾರೆ. ಕಾಲ್ ಬಂದೋಬಸ್ತ್ ಆಗ್ಯದ. ಮತ್ತೆ ಈಗ ಇನ್ನೊಂದು ವಿಷಯ, ಈಗ ಅವಾಗ ನೀವು ಮಾಡ್ತಕ್ಕಂಥ ಕೃಷಿ ಅವಾಗ ತಿಥಿ ನಕ್ಷತ್ರ ಮಳೆ ಆಧಾರಿತ ಕರೆಕ್ಟಾಗಿ ಬಿತ್ತಣಿಗೆ ಮಾಡ್ತಿದ್ರಿ. ಮಾಡ್ತೀನಿ. ಅವಾಗ ನೀವು ಬಿತ್ತೋದಕ್ಕೆ ಈಗಿನ ತಿಥಿ ನಕ್ಷತ್ರ ಈಗಿನ ಮಳೆ ಆಧಾರಿತ ಈಗ ಬಿತ್ತೋದಕ್ಕೆ ವ್ಯತ್ಯಾಸ ಏನಾಗ್ಯದ? ಇತಿಹಾಸ ಈಗ ಒಂಥರ ಈ ಸಮೃದ್ಧಿ ಬೆಳೆ ಸಂಬಂಧ ಸ್ವಲ್ಪ ಬೆಳೆ ಸ್ವಲ್ಪ ಹೆಚ್ಚು ಬೆಳೆ ತಗೋತಾರೆ. ಹೆಚ್ಚಿಗೆ ಬರ್ತದೆ. ಬೆಳೆ ಹೆಚ್ಚಿಗೆ ಬರ್ತದೆ. ವೈಜ್ಞಾನಿಕ ರೀತಿಯಲ್ಲಿ ಬೆಳಿತಾರೆ. ಅಂದ್ರೆ ಅದೇ ತರ ಬೀಜ ಗೌಂಟಿ ಅವಾಗ ಗೌಂಟಿ ಇರ್ತಾವ. ಅವಾಗ ಇಷ್ಟೆಲ್ಲ ತಂತ್ರಜ್ಞಾನ ಇದ್ದಿದ್ದಿಲ್ಲ. ಅವಾಗ ಟ್ರ್ಯಾಕ್ಟರ್ಲೇ ಬಿತ್ತಿಲ್ಲ. ಎತ್ತಿಲೇ ಬಿತ್ತು. ಹೋಗುದು ಎತ್ತಿಲ್ಲ. ರಾಶಿ ಮಾಡೋದು ಎತ್ತಿಲ್ಲ. 4 ಗಂಟೆ ಬರುದು, 4 ಗಂಟೆ ರಾಶಿ, ಗಾಡಿ ಮೇಲೆ ರಾಶಿ ತರೋದು, ಹಿಂಗಿತ್ತದು. ಒಂದೇ ದಿವಸ ಮುಗಿಸ್ಕೊಂಡ್ ಬಿಡ್ತಾರೆ. ಬಿಡ್ತಾರೆ. ನಾವು ಎಲ್ಲಿ ಹೊದ್ದ 4 ದಿನ ಮೆಣಸಿನ ಹಚ್ಚಾನ, ಅದು ಬಾಲ್ಯಾಗ ಎಣ್ಣೆ ಹಾಕೋದು, ಬೇನ್ ಕಡ್ಡಿಲಿ ಹಿಂಗೆ ತೊಗೊಂಡು ಸಿಂಬಿಟ್ಟು ಹೊಡಿತಿದ್ದೆವು. ಬೇನ್ ಕಡ್ಡಿಲೆ ಬೇನ್ ತಲೆ ನೀರಾಗೆದ್ದು ಗಿಡಕ್ಕೆ ಹಿಂಗೆ ಮಾಡೋದು. ಮೆಣಸಿನ ಹೋಗಿ ಮನೆ ಬಿಟ್ಟಾಗ ಮೆಣಸಿನ ಹಚ್ಕೊಂಡ್ರಲ್ಲ, ಎಣ್ಣೆ ಇಟ್ಟು ಯಾವ್ದು ನಿಮ್ಮತ್ತವ್ರು ಏಣ ಅದು ಪಾಡ ಇದ್ದು ಕೊಡು, ಅದನ್ನ ಹೋಗಿ ಹಿಂಗೆ ಹೊಡಿತಿದ್ವು. ಹಂಗೆ ಪಂಪ ಎಣ್ಣೆ ಹಿಂಗಿದ್ದಿದ್ದಿಲ್ಲ, ಸೌಕರ್ಯ ಇದ್ದಿಲ್ಲ ಅವ್ರು. ಈ ಸೌಕರ್ಯ ಹೆಚ್ಚಾಗಿರಲ್ಲ. ಈಗ ಜಾಡ್ತಿ ಹೆಚ್ಚಾಗ ಸೌಕರ್ಯ ಹೆಚ್ಚಾಗಿದೆ. ಈಗ ಯಾವತ್ತು ಹೈನ ಉಂಡವ ನಾವು ಮೊದಲು ಕುಡಿದಾಗ 2-3 ಎಮ್ಮೆ ಇದ್ದು ಅವಾಗ ಹೈನ ಉಂಡವನೇ. ಬ್ಯಾರೆ 34 ವರ್ಷ ಆಯ್ತು ಹೈನ ಉಂಡವ. ಈಗ ಮಾಡ್ತಾ ಇರಬಿಟ್ಟು ಈ ಒಂದು 10 ವರ್ಷ ಆಯ್ತು. 15 ಎಮ್ಮೆ ಗೊತ್ತಾಗಿದ್ದೀನಿ. ನಾನು ಊಟ ಮಾಡಿ ನೀರು ಕುಡ್ದಿಲ್ಲ. ಹಾಲ ಮಜ್ಜಿಗೆ ಕುಡ್ದಿನ ನೀರಿನ ಬದಲಿ 2 ಲೀಟರ್ 3 ಲೀಟರ್ ನೀರು. ಈಗಾದ್ರೂ ನನಗೆ 10 ಲೀಟರ್ ನೀರು ಬೇಕ್ರಿ ಒಂದ್ ದಿವ್ಸಕ್ಕೆ ಹೊಡ್ಕೊಂಡ್ರೆ. 10 ಲೀಟರ್ ನೀರು ಸಾಲಂಗಿಲ್ಲ ನನಗೆ. ಮತ್ತೆ ಜಾಸ್ತಿ ನಡ್ಕೋತ ಅಡ್ಡಾಡ್ತೀರಿ? ನಡ್ಕೋತ ಅಡ್ಡಾಡ್ತೀರಿ. ಹೊಲಕ್ಕ ದಿವಸ 1-4-5 ಕಿಲೋಮೀಟರ್ ನಡೀತೀರಿ? ನಡೀತೀನಿ. ಗಾಡಿ ಅಡ್ಡದವ್ರಿ. ಒಂದು ದೇವಿ ಜಾತ್ರೆಯಾಗ ಗಾಡಿ ಹತ್ತರಿ ಸ್ಪೆಂಡ್ರಿಪುರ 1200 ರೂಪಾಯಿದಾಗ ಹತ್ತದ. ಒಬ್ಬ ನಿಮ್ಮ ರೂಪಾಯಿ ಚಿಲ್ಲರ್ ಕೂಡ ತೊಯ್ದೆ. ನಾ 500 ರೂಪಾಯಿ ನೋಟ್ ಕೊಟ್ಟಿದ್ದೆ. ಚಿಲ್ಲರ್ ಕೊಡ ಇಲ್ಲ, ಚಿಲ್ಲರ್ ಇಲ್ಲ, ಮತ್ತೆ ನೋಡ್ತಾ ಅಂದ. ಮತ್ತೆ ನೋಡ್ಕೊಟ್ಟೆ. ಸ್ವಲ್ಪ ಈ ಚೀಟಿ ಹತ್ತದ ನೀವು ಕೂಡ ಚೀಟಿ ಆಡ್ಬಿಟ್ಟೆ. ಬ್ಯಾಡ ಬಾರಿ ಎಲ್ಲಿ ಚೀಟಿ ತಂದಂಗ ಬ್ಯಾಡಕ್ಕೆ ಚೀಟಿ ಆಡ್ದ. ಅದು ಮುಂದೆ 1 ಗಂಟೆಗೆ ಗಾಡಿ ಪಟ್ಪಟ್ಟು ಹತ್ಬಿಡ್ತು ಸರ್ದಾಗ. ಮನ್ಯಾಗ ಮಮ್ಮ ಹೊಡಿತಾರೆ ಪಟ್. ಮತ್ತದು ಗೌರ್ಮೆಂಟ್ದವ್ರು ನನಗೆ ಹೊಡಿಬೇಡ, 1-2 ವರ್ಷ ಹೊಡೆದೆ. IT ಆಫೀಸಾಗ ನೀವು ವಯಸ್ಸಿಗೆ ಹೊಡಿಬಾಡ್ತೇಳಿ ನಂಗೆ ತಾಕೀತು ಮಾಡ್ಯಾರ. ಮತ್ತೆ ಈಗ ಲೈಸೆನ್ಸ್ ಎಲ್ಲ ಮಾಡ್ಕೊಂಡಿರಲ್ಲ ನೀವು? ಮಾಡಿ ಕೊಟ್ಟಾರೆ. ಯಾವ್ಯಾವ ಲೈಸೆನ್ಸ್ ಅದಾವ ನಿಮಗೆ? ಇದಾವ ನೋಡ್ರಿ ಲೈಸೆನ್ಸ್. ಯಾವ್ಯಾವ ಲೈಸೆನ್ಸ್ ಅದಾವು, ಏನೇನು ಅದಾವ? ಏನಾದರೂ ಗಾಡಿ ಹೊಡಿತೀರಿ? ಹೊಡಿತೀರಿ. ಗಾಡಿ ಇದು ನಮ್ಮ ಮುತ್ಯಾಂದ ಗಾಡಿ ಡಾಕ್ಯುಮೆಂಟ್ಸ್. ನಮ್ಮ ಮುತ್ಯಾಂದ ಮತ್ತೆ ಆಧಾರ್ ಕಾರ್ಡ್, ಲೈಸೆನ್ಸ್ ಐತಿ. ನಮ್ಮ ಮುತ್ಯ ಈಗ ಲೈಸೆನ್ಸ್, ಇದು ರೇಷನ್ ಕಾರ್ಡ್, ಲೈಸೆನ್ಸ್, ವೋಟರ್ ಕಾರ್ಡ್. ಇದು ಮತ್ತೊಂದು ಇದು ಲೈಸೆನ್ಸ್. ಅಲ್ಲಿ ಲೈಸೆನ್ಸ್ ಕೊಟ್ಟು ಮುತ್ಯಾಂದ 81 ವರ್ಷ ನಡೆದದ. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಅದಾವು. ಮೋಟ್ರ್ ಸೈಕಲ್ ಹೋಯ್ತು ಗೇರ್, ಲೈಸೆನ್ಸ್ ಐತಿ. ಆಮೇಲೆ ಮುತ್ಯ ಎಲ್ಲೇ ಹೋದ್ರೂ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಎಲ್ಲ ಚೊಕ್ಕಾಗಿ ಇಟ್ಕೊಂಡಾರ. ಎಲ್ಲ ಥರ ದಾಖಲಾತಿಗಳದಾವು. ಇವ್ರಿಗೆ ಯಾರದೇ ಭಯ ಇಲ್ಲ, ಎಲ್ಲಿ ಗಾಡಿ ಹಿಡಿತಾರೋದೇನೂ ಇಲ್ಲ. ಇವರು ಸಾಕಷ್ಟು ತವಲಿ ಡಾಕ್ಯುಮೆಂಟ್ಸ್ ಸರಿ ಅದಾವ ಬಿಟ್ಟಾರ. ಅವ್ರಿಗೆ ಏನೂ ಇದು ಆಗಿಲ್ಲ. ಇಂಥವ್ರೆಲ್ಲ
ಇಷ್ಟು 80ರ ವಯಸ್ಸಿನಲ್ಲಿನೂ ಕೂಡ ಇಷ್ಟೆಲ್ಲ ಕಾಗದ ಪತ್ರ ಇರಬೇಕು, ದಾಖಲಾತಿಗಳು ಇಟ್ಕೊಂಡು ಹೋಗಬೇಕು, ಸರ್ಕಾರದ ನಿಯಮ ಪಾಲಿಸ್ಬೇಕಂತ ಅಷ್ಟು ಗೌರವದಿಂದ ಇಟ್ಕೊಂಡು ಹೋಗ್ಯಾರ. ಇನ್ನೂ ಆದರೂ ತಿರುಗಾಡ್ತಾರೆ. ಎಲ್ಲಿ ಯಾರು ಪೊಲೀಸ್ ಹಿಡಿದ್ರು ಯಾರೂ ಇವ್ರಿಗೆ ಏನೂ ಕೈ ಮಾಡಿಲ್ಲ, ಕೇಳಿಲ್ಲ. ಮತ್ತು ಈಗಿನ ಯುವಕರು ಇಂಥವ್ರ ವಯಸ್ಸಿನವರು ಇಷ್ಟೆಲ್ಲ ಸರಿಯಾಗಿ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರಂತಂದಮೇಲೆ ಸರ್ಕಾರದ ಕಾನೂನಿನ ಪ್ರಕಾರ ಎಲ್ಲ ದಾಖಲಾತಿಗಳು ಈಗಿನ ಯುವಕರು ಕೂಡ ಅದನ್ನು ಎಲ್ಲ ಥರ ದಾಖಲಾತಿ ಅಜ್ಜವ್ರ ಥರ ಇಟ್ಕೊಂಡು ಹೋದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾವು ಕಾನೂನು ರೀತಿಯಿಂದ ನಾವು ಕರೆಕ್ಟ್ ಇದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಈ ಅಜ್ಜಾರೇ ಒಬ್ರು ಉದಾಹರಣೆ ನಮ್ಗೆ. ತಪ್ಪು ನಡ್ಕೋದಾಗ ಇಲ್ಲಿ ಒಟ್ಟು ತಪ್ಪ ನಾವು ಕರೆಕ್ಟ್ ಇದ್ರೆ ಯಾರಿಗೂ ಅಂಜು ಪ್ರಶ್ನೆನೂ ಬರೋದಿಲ್ಲ. ತಪ್ಪು ನಡ್ಕೋದಾಗದಿಲ್ಲ. ಅದಕ್ಕೆ ಈಗ ನಿಮ್ದು ಲೈಸೆನ್ಸ್ ರಿನ್ಯೂವಲ್ ಆಗ್ಯದ. ಏನಾನು ಗಾಡಿ ಮತ್ತ ಮೊನ್ನೆ 5 ವರ್ಷ ಮಾಡ್ಯಾರ. ದೂರನಿತ್ತ ಕೇಳಲ್ಲಿ ಬಾ ಅಂದ್ರು. ದೂರನಿತ್ತ ಇಲ್ಲಿಂದ ಆಯ್ತು ನಿಮ್ಮ ಗೇಟ್ ನಟ್ ನಿಲ್ಸಿದ್ರು. ಹಿಂಗ್ ಮಾಡಿದ್ರು. ಎಷ್ಟು ಹೇಳ್ಬೇಕು ಅವರು ಕರೆಕ್ಟ್ 1 2 3 4 ಕೊಟ್ಟು ಬರಬೇಡಿ ಅಂದ್ರು. ಅಲ್ಲಿಂದ ಕಿವಿ ಕೇಳಿಸೋದು. ಅಲ್ಲಿಂದ ಇಲ್ಲೇ ನಿಂತು ಸ್ವಲ್ಪ ಬಲಕ್ಕೆ ಸರಿ ಅಂದ್ ನಾ ಬಲಕ್ಕೆ ಸರಿಬೇಕು. ಎಡಕ್ಕೆ ಸರಿಬೇಕು. ಹಿಂದೆ ನೋಡು, ಹಿಂದೆ ನೋಡ್ಬೇಕು. ಒಂದು ತಲೆ ತ್ಯಾಗ ಮಾಡಿ ನೋಡು, ಮಾಡ್ತಾಡು. ಅಟ್ ಮಾಡೋಣ ಎಷ್ಟೆಲ್ಲ ಕಿವಿ ಕೇಳ್ತಾವ. ಮತ್ತೆ 5 ವರ್ಷ ಕೊಡಿದ್ದಂತ. ಮತ್ತೆ 5 ವರ್ಷ ಕೊಟ್ಟ. ಆಲ್ಟೋ ಏನಾದ್ರು ಇಷ್ಟು ವಯಸ್ಸಾಗ್ಯದ ಆದ್ರೂ ನಿಂತ ತಲೆ ಬುದ್ಧಿ ಚಿರ್ಕದಂದ. ತಲೆ ಬುದ್ಧಿ ಚಿರ್ಕದಂದ ಜನ. ತಲೆ ಬುದ್ಧಿ ಚಿರ್ಕಲಕಂಡ್ರಿ 7 ಗಂಟೆಗೆ ಮಾಡ್ಕೋಬೇಕು ಮನುಷ್ಯ ಅಂದ್ರೆ ತಿಳಿಸೋದಿರ್ತದ. ನಿದ್ದೆ ನೀವು ಟಿವಿ ನೋಡಿದೆ ನಿದ್ದೆ ಒಟ್ಟು ಇದು ಕೆಟ್ಟ ಹೋಗೋದು. ಇದು ಅವಕಾಶ ಆಗ್ಯಾರ. ನಿದ್ದೆ ಮಾಡಬೇಕು. ಕಣ್ಣಿಗೆ ಬರ್ತದ ಬಾಯಿ ಬೆಳಕು ನೋಡ್ಬಾರ್ದು. ನೋಡಿದ್ರೆ ನಿಮ್ಮದು ಮೆಂತು ಕೆಟ್ಟ ಹೋಗ್ತದೆ. ಮೂಲ ಮಾತಾಡ್ತ ಟಿವಿ ನೋಡ್ಬಾರ್ದು, ಮೊಬೈಲ್ ನೋಡ್ಬಾರ್ದು. ಮತ್ತೆ ಇಲ್ಲಿ ತನಕ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. 81ರ ವಯಸ್ಸಿನ ತರುಣ ಅಂತ ಅನ್ಬೋದು ಅಜ್ಜಾರಿಗೆ. ಯಾಕಂದ್ರೆ 81 ವಯಸ್ಸಾದ್ರೂ ಇಳಿ ವಯಸ್ಸಿನ ತರುಣರು ಹೆಂಗಿರ್ತಾರ, ಎಷ್ಟು ಆಕ್ಟಿವ್ ಆಗಿರ್ತಾರ ಅಲ್ಲಾಕ ಇವರು ಅಜ್ಜಾರೇ ನಮಗೆ ನೋಡಿದ್ರೆ ಗುರ್ತಾಗ್ತದೆ. ಅವರು ಸದೃಢವಾದಂಥ ದೇಹ, ಅವ್ರು ಮಾಡ್ತಕ್ಕಂಥ ಕೆಲಸ ಹಾಗೂ ಅವ್ರ ತೊಡಗಿಸ್ಕೊಂಡಿರ್ತಕ್ಕಂಥ ಜೀವನ ಶೈಲಿ ಅಂತ ಹೇಳ್ಬೋದು. ಅವರು ಉಪಯೋಗಿಸ್ತಕ್ಕಂಥ ಆಹಾರ ಇನ್ನೂವರೆಗೇನು ಈಗ ಸಾಕಷ್ಟು ಕಡೆಯವರು ಅಜ್ಜವ್ರ ಕೆಲ್ಸಕ್ಕೆ ಹೋದ್ರೆ ಇವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಯುವಕರು ಹೋಗ್ಲಕ್ಕೆ ಒಲ್ಲೆ ಅಂತಾರಂತ. ಯಾಕಪ್ಪ ಅಂತಂದ್ರೆ ಅಜ್ಜನ ಜೊತೆ ನಮಗೆ ಕೆಲಸ ಮಾಡೋದು ಆಗೋದಿಲ್ಲ ಅಂತ. 80 ವರ್ಷದ ಅಜ್ಜರ ಜೊತೆ ಒಬ್ಬ ಯುವಕ ಕೆಲಸ ಮಾಡೋಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲೇ ವಿಚಾರ ಮಾಡಿರಿ. ನಮ್ಮ ಆಹಾರ ಬದಲಾವಣೆ ಹೆಂಗದ, ನಮ್ಮ ಜೀವನ ಶೈಲಿ ಹೆಂಗದ, ನಾವು ಎಲ್ಲಿ ಬದಲಾವಣೆ ಆಗಿದ್ದೀವಿ, ಎಲ್ಲಿ ಬದಲಾವಣೆ ಆಗಬೇಕಾಗಿದೆ, ಅದಕ್ಕೆ ಉದಾಹರಣೆ ನಮ್ಮ ಅಜ್ಜಾರೆ. ಇವರನ್ನು ನಾವು ಮಾರ್ಗದರ್ಶನ ಇಟ್ಕೊಂಡು ಇವತ್ತಿನ ಮುಂದಿನ ಯುವ ಪೀಳಿಗೆ ಯಾವ ರೀತಿ ನಾವು ಇರಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ವಿಡಿಯೋ ಅಂತ ಹೇಳ್ಬೋದು. ಎಲ್ಲರೂ ಈ ನಮ್ಮ ಜ್ಞಾನಲಹರಿ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಇಂಥ ಅಜ್ಜರದ ಮಾರ್ಗದರ್ಶನದ ಮೇಲೆ ಸ್ವಲ್ಪ ಅವ್ರು ಯಾವ ರೀತಿ ಅವರ ದೇಹವನ್ನು ಕಾಪಾಡ್ಕೊಂಡು ಬಂದಾರ, ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ, ಆ ಥರದ್ದೆಲ್ಲ ತಾವು ಕೂಡ ರೂಢಿಸ್ಕೊಳ್ರಿ. ಹೆಚ್ಚಿನ ವರ್ಷ ಬಾಳ್ರಿ, ಸದೃಢವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ.